ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಅಟ್ಟಹಾಸ. ನಗರದ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಮಾರಸ್ವಾಮಿ ಬಡಾವಣೆಯು ಈಗ ಕಳ್ಳರ ಪಾಲಿಗೆ ಸುಲಭದ ತಾಣವಾಗಿ ಮಾರ್ಪಟ್ಟಿದೆ. ಗುರುವಾರ ಜೂನ್ 25ರಂದು ಬಡಾವಣೆಯಲ್ಲಿ 2 ಕಳ್ಳತನ ಪ್ರಕರಣಗಳು ಕಂಡುಬಂದಿವೆ. ಕೇವಲ 2 ತಿಂಗಳಲ್ಲಿ ಈ ಭಾಗದಲ್ಲಿ ಬರೋಬ್ಬರಿ 5 ಕಳ್ಳತನ ಪ್ರಕರಣಗಳು ಹಾಗೂ 4 ಕಳ್ಳತನದ ಯತ್ನಗಳು ನಡೆದಿರುವುದು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಭೀತಿ ಹುಟ್ಟಿಸಿದೆ. ಸಿಸಿಟಿವಿಯಲ್ಲಿದ್ದರೂ ಸಿಗದ ಕಳ್ಳರು ಬಡಾವಣೆಯ ಮನೆಗಳ ಮುಂದೆ ಅಳವಡಿಸಲಾಗಿರುವ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕಳ್ಳರು ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡುತ್ತಿರುವುದು ಮತ್ತು ಕಳ್ಳತನಕ್ಕೆ ಯತ್ನಿಸುತ್ತಿರುವ ದೃಶ್ಯಗಳು ಸ್ಪಷ್ಟವಾಗಿ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಈ ಎಲ್ಲ ಆಧಾರಗಳನ್ನು ಪೊಲೀಸರಿಗೆ ನೀಡಲಾಗಿದ್ದರೂ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಎಪಿಎಂಸಿ ಪೊಲೀಸರು ವಿಫಲರಾಗಿದ್ದಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಗಸ್ತು ಹೆಚ್ಚಿಸಲು ಆಗ್ರಹ. ರಾತ್ರಿ ವೇಳೆ ಬಡಾವಣೆಯಲ್ಲಿ ಪೊಲೀಸರು ಗಸ್ತು ಹೆಚ್ಚಿಸದೇ ಇರುವುದು ಕಳ್ಳರಿಗೆ ವರವಾಗಿದೆ. ಕಳ್ಳತನ ಹೆಚ್ಚುತ್ತಿದ್ದರೂ ಕಳ್ಳರನ್ನ ಪತ್ತೆ ಹಚ್ಚುವ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ನಿವಾಸಿಗಳು ದೂರಿದ್ದಾರೆ. ಸರಣಿ ಕಳ್ಳತನಗಳಿಂದ ಬೇಸತ್ತಿರುವ ಸಾರ್ವಜನಿಕರು ಪೊಲೀಸ್ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ರಾತ್ರಿ ಬೀಟ್ ವ್ಯವಸ್ಥೆಯನ್ನ ಬಿಗಿಗೊಳಿಸಬೇಕು ಮತ್ತು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಕಳ್ಳರನ್ನ ಜೈಲಿಗಟ್ಟಬೇಕೆಂದು ಆಗ್ರಹಿಸಿದ್ದಾರೆ. ಲಾಸ್ಟ್ 2-3 ತಿಂಗಳೊಳಗೆ 3-4 ಸಲ ಇಲ್ಲಿ ಅಟೆಂಪ್ಟ್ ಆಗೈತೆ ರಾಬ್ರಿನೂ ಆಗಿದೆ. ಅಂದ್ರೆ ಈ ಓಣ್ಯಾಗ ಜಾಸ್ತಿ ಕಳ್ಳರು ಬರತ್ತಾರ. ನಾವು ರಿಪೋರ್ಟ್ ಮಾಡಿದ್ರೂ ಏನು ಆ್ಯಕ್ಷನ್ ಆಗ್ತಾ ಇಲ್ಲ. ಅಂತಾರೆ ಇಲ್ಲಿ ಕಳ್ಳರಿಗೆ ನಾರ್ಮಲ್ ಈ ರೂಟ್ ಏನಿದೆ ನಾರ್ಮಲ್ ಆಗಿದೆ. ರಾಬ್ರಿ ಆದರೂ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದ್ರು ಏನು ಆ್ಯಕ್ಷನ್ ಆಗ್ತಾ ಇಲ್ಲ. ಸ್ವಲ್ಪ ಪೊಲೀಸ್ ಅಥಾರಿಟಿ ಏನೈತಿ ಅದು ಆ್ಯಕ್ಷನ್ ತೊಗೋಬೇಕು, ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು. ಯಾಕಂತಂದ್ರೆ ಯಾವುದಾದ್ರೂ ಪ್ರಾಣಿ ಏನೇ ಆಗಲಿ ಏನಾದರೂ ಇದಾಗಲಿ ಇದು ಸ್ವಲ್ಪ ತೊಂದರೆ ಆಗ್ತದೆ. ಈಗ 2 ತಿಂಗಳಾಗ ಎಷ್ಟು ಸಲ ಬಂದರು? 2 ತಿಂಗಳಾಗ 4ರಿಂದ 5 ಸಲ ಇಲ್ಲಿ ವಿಸಿಟ್ ಮಾಡ್ಯಾರ. ನಿಮ್ಮ ಕಡೆ ಎಲ್ಲ ಮನೆ ಬಾಜುಗೂ ರಾಬ್ರಿ ಆಗೈತೆ. ಇವತ್ತು ನಿನ್ನ ರಾತ್ರಿ ನಮ್ಮ ಮನೆಯೊಳಗೂ ಬಂದ್ಗ್ಯಾರ ಇದು ಮಾಡ್ಯಾರ, ಚೆಕ್ ಮಾಡ್ಕೊಂಡು ಹೋಗ್ಯಾರ. इनका घर फोड़ के गए तो क्या आए नहीं बोलो हमको. ಹಾಂ पुलिस लोग ಈಗ 2 ತಿಂಗಳದೊಳಗೆ 4-5 ಸರಿ ಬಂದು ಆದರು ದರೋಡೆಕೋರರು ಬಂದು ಆದರು. ಒಂದು ಸರಿ ನಮ್ಮ ಮನೆಯೇ ಇದಾಗಿದೆ, ದರೋಡೆ ಆಗಿದೆ. ಆದರೂ ಯಾವುದೇ ಆ್ಯಕ್ಷನ್ ಆಗ್ತಾ ಇಲ್ಲ. ಅದಕ್ಕಾಗಿ ಬೇಗನೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಇದು ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಪೊಲೀಸ್ ಬಂದೋಬಸ್ತ್ ಹೆಚ್ಚು ಮಾಡಿದಾರೆ ರೀ? ಅದು ಬಂದು ಬಂದೋಬಸ್ತ್ ಎಂತ ಹೆಚ್ಚಿಗೆ ಮಾಡಿದ್ರೆ ಇರ್ತಾರೆ. ಆದರೆ ಏನು ರಾತ್ರಿ ಯಾರು ತಿರುಗಾಡಿದ ನಮಗೂ ಕಾಣಿಸಿಲ್ಲ ಸರ್. ನೈಟು ಬೀಟ್ದವರು ಲಾಸ್ಟ್ ಟೈಮ್ ನಾವು ಬೀಟ್ದವ್ರು ಕೇಳಕತ್ತ ನಮ್ಮದೇ ಇದೆ ಹೆಣ್ಮಕ್ಳತ್ತೆ. ಅವರು ಲೇಡಿ ಪೊಲೀಸರು ಹೇಳ್ತಾರೆ ಇದು ನಮ್ಮ ಬೀಟ್ ಅಂತ ಹೇಳಿದ್ರು. ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ बोलो. ಈ ಓಣ್ಯಾಗ ಭಾಳ ಸರಿ ಕಳ್ಳರು ಬರತ್ತಾರ ರೀ. ನೀವು ಒಂದು ಸ್ವಲ್ಪ ಎಚ್ಕೊತಾರ ರೀ. ನಮ್ಗೆ ಹಿಂಗೆ ಭಾಳ ಸರ್ತಿ ಬರತ್ತಾನ ಹೆದರಿಕೆ ಬರ್ತೈತಿ. ಲಾಸ್ಟ್ ಮನೆಗಳು ಅದಾವ ರೀ ನಮ್ಮ ಎಲ್ಲ. ಅದ್ರ ಸಲುವಾಗಿ ನೀವು ಸ್ವಲ್ಪ ರಾತ್ರಿ ಬಂದು ಇದು ಮಾಡಿ ಕೈಯಾಗ ರಾಡ್ ಚಾಕು ಇವೆಲ್ಲ ಇರ್ತಾವ್ರಿ. ರಾತ್ರಿ ಹೋಗಕ್ಕೆ ಹೆದರಿಕೆ, ಹೇಳೋದು ಹೆದರಿಕೆ ಆಗಲಾಗ್ತೈತಿ. ಮೊನ್ನೆ ಒಂದ್ಸಲ ಬಂದು ಇವರು ಪೊಲೀಸರು ಇದು ಮಾಡ್ಯಾರ. ಹ್ಞೂ ರೀ ಬಂದು ಹೇಳಿದಾರೆ ನಿಮ್ಮ ಜವಾಬ್ದಾರಿ ನೀವು ಅಂತ ಹೇಳಿದೆ. ಅದಕ್ಕೆ ಬೀಗ ಇದು ಮಾಡಿ